ಹಾಯ್, ನಾನು ಫ್ರಮ್ ಟೆಕ್ ಇನ್ ಕನ್ನಡ. ಒಂದೇ ಒಂದು ಸಲ ಯೋಚನೆ ಮಾಡಿ ನೋಡಿ, ನೀವು ನಿಮ್ಮ ಫೋನನ್ನು ಒಂದು ಸಲ ಚಾರ್ಜ್ ಮಾಡಿ 5-6 ದಿನ ನಿಮ್ಮ ಫೋನ್ ಯೂಸ್ ಮಾಡೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಆ್ಯಕ್ಚುಲಿ ಆ ರೀತಿ ಸ್ಮಾರ್ಟ್ಫೋನ್ ಆಲ್ರೆಡಿ ಅವೈಲಬಲ್ ಇರುವಂಥದ್ದು ಓಕಿಟೆಲ್ WP19 ಅಂತ ಒಂದು ಸ್ಮಾರ್ಟ್ಫೋನ್ ಇದೆ ಆಯ್ತಾ. ಆ ಒಂದು ಸ್ಮಾರ್ಟ್ಫೋನಲ್ಲಿ ಲಿಟ್ರಲಿ 21,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. 21,000 mAh ಕೆಪಾಸಿಟಿ ಬ್ಯಾಟ್ರಿ ಅಂದರೆ ಯೋಚನೆ ಮಾಡ್ಕೊಳ್ಳಿ. ಯೂಶಲಿ ನಮ್ಮ ಫೋನೆಲ್ಲ 4,000 5,000 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತೆ. ಬಟ್ ಈ ಒಂದು ಸ್ಮಾರ್ಟ್ಫೋನಲ್ಲಿ ಅದಕ್ಕಿಂತ 4-5 ಪಟ್ಟು ದೊಡ್ಡ ಬ್ಯಾಟ್ರಿ ಇರುವಂಥದ್ದು. 21,000 ನಂಗೆ ಅನ್ನಿಸ್ತಿಂಗೆ ಒಂದು ಮಾಡ್ರೇಟ್ ಯೂಸ್ಗೆ, ಒಂದು ನಾರ್ಮಲಾಗಿ ಯೂಸ್ ಮಾಡಿದ್ರು ಕೂಡ 4-5 ದಿನ ಬರುತ್ತೆ. ನೀವು ಯಾವಾಗಲೂ ಬರೀ ಕಾಲು ಮೆಸೇಜ್ ಮಾಡೋರು ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಆರಾಮಾಗಿ ಒಂದು ವಾರನೇ ಬರ್ಬೋದಾಯ್ತಾ. ಒಂದು ವಾರ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂದರೆ, ವಾರಕ್ಕೆ ಒಂದ್ಸಲ ನಿಮ್ಮ ಫೋನ್ ಚಾರ್ಜ್ ಮಾಡಬೇಕು ಅಂದರೆ ಯೋಚನೆ ಮಾಡ್ಕೊಳ್ಳಿ. ಬೆಂಕಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಆ್ಯಕ್ಚುಲಿ ಈಗ ಒಂದು ಸ್ಮಾರ್ಟ್ಫೋನ ಬೆಲೆ ಕಡಿಮೆ ಇಲ್ಲ ಆಯಿತಾ. ನಾವೇನಾದರೂ ಒಂದು 20,000 mAh ಕೆಪಾಸಿಟಿ ಒಂದು ಪವರ್ ಬ್ಯಾಂಕ್ ತಗೋತೀವಿ ಅಂದರೆ ಹತ್ರ ಒಂದು 2,000 ರೂಪಾಯಿ ಆಗುತ್ತೆ. 2,000 2,500 ಆಗ್ಬೋದು. ಈ ಒಂದು ಸ್ಮಾರ್ಟ್ಫೋನಿಗೆ 57,000 ರೂಪಾಯಿ ಇರುವಂಥದ್ದು. ಹೌದು, 57,000 ರೂಪಾಯಿ. ಇದರ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈಗ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗಿದ್ದ ಮುಂಚೆ ಒಂದು 2-3 ವರ್ಷ ಮುಂಚೆ ಎನರ್ಜೈಸರ್ ಅಂತ ಒಂದು ಕಂಪ್ನಿ ಇವರು ಒಂದು ಫೋನ್ ಲಾಂಚ್ ಮಾಡಿದರು. ಎನರ್ಜೈಸರ್ ಪವರ್ ಮ್ಯಾಕ್ಸ್ P18K ಪಾಪ್ ಅಂತ ಆಯಿತಾ. ಪಾಪಪ್ ಕ್ಯಾಮ್ರಾ ಇತ್ತು ಇದರಲ್ಲಿ. ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ 18,000 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು. ಬಾಕ್ಸ್ ಒಳಗೆ ಕೇವಲ 18 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ರು. ಯೋಚನೆ ಮಾಡ್ಕೊಳ್ಳಿ, 18 ವ್ಯಾಟ್ ಚಾರ್ಜರ್ನಲ್ಲಿ 18,000 mAh ಕೆಪಾಸಿಟಿ ಚಾರ್ಜ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಈ ಒಂದು ಸ್ಮಾರ್ಟ್ಫೋನ್ 3 ಸೆಂಟಿಮೀಟ್ರಿಂದ 4 ಸೆಂಟಿಮೀಟರ್ ತಿಕ್ನೆಸ್ ಇತ್ತು ಆಯಿತಾ. ಲಿಟ್ರಲಿ ಯೋಚನೆ ಮಾಡ್ಕೊಳ್ಳಿ, 30-40 mm ತಿಕ್ನೆಸ್ ಅಂತ ಅಂದರೆ ಇಷ್ಟು. ಇದು ಆ್ಯಕ್ಚುಲಿ ಒಂದು ಸ್ಯಾಂಪಲಿಗೆ ತೋರಿಸ್ತೀನಿ. ಇದು ತಿಕ್ನೆಸ್ಸು 30 mm ಇದೆ ಆಯಿತಾ. ಸೊ 40 mm ತಿಕ್ನೆಸ್ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ದಪ್ಪ ಇರುತ್ತೆ ಅಂತ. ಸೊ ಅಷ್ಟು ದಪ್ಪ ಆಯಿತಾ ಒಂದು ಸ್ಮಾರ್ಟ್ಫೋನು. ಇದು ಹೆವಿ ಪಾಪ್ಯುಲರ್ ಸ್ಮಾರ್ಟ್ಫೋನ್, ಹೆವಿ ವೀಡಿಯೋಸ್. ನಾನು ಕೂಡ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಮೋಸ್ಟ್ ಒಂದು 2 ವರ್ಷ ಮುಂಚೆ, 3 ವರ್ಷ ಮುಂಚೆ ಅಂತ ಅನ್ಕೋತೀನಿ. ಹೆವಿ ಪಾಪ್ಯುಲರ್ ಕೂಡ ಆಯಿತು ಒಂದು ಲೆವೆಲ್ಗೆ. ಸೊ ಇದೀಗ ಈ ಓಕಿಟೆಲ್ WP19 ಅವರು 21,000 ಅದನ್ನು ಬೀಟ್ ಮಾಡಿ 21,000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ ಇವರು 27 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿರುವಂಥದ್ದು. 27 ಸ್ಟಿಲ್ 21,000 mAh ಕೆಪಾಸಿಟಿ ಫುಲ್ ಚಾರ್ಜ್ ಮಾಡೋದಕ್ಕೆ 27 ವ್ಯಾಟು ಕೂಡ ಸ್ವಲ್ಪ ದೊಡ್ಡದೇ. ಸೊ ಇವ್ರ ಪ್ರಕಾರ ಈ ಒಂದು ಫೋನ್ ಫುಲ್ ಚಾರ್ಜ್ ಮಾಡೋದಕ್ಕೆ 4.5 ಗಂಟೆ ಟೈಮ್ ತೊಗೊಳುತ್ತೆ. 4.5 ಗಂಟೆ ಫುಲ್ ಚಾರ್ಜ್ ಮಾಡಿದ್ರೆ ಒಂದು ಸ್ಮಾರ್ಟ್ಫೋನ್ ಫುಲ್ ಆಗುತ್ತೆ. ಸೊ ಇದರ ಸ್ಪೆಸಿಫಿಕೇಷನ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ 6.78 ಇಂಚಿನ ಫುಲ್ HD ರೆಸೊಲ್ಯೂಷನ್ IPS ಡಿಸ್ಪ್ಲೇ ಇದೆ. 90 Hz ರಿಫ್ರೆಶ್ ರೇಟ್ ಇರುವಂಥದ್ದು. ಇದರಲ್ಲಿ ಒಂದು ಮಿಡ್ ಎಂಡ್ ಪ್ರೋಸರ್ ಇದೆ. 57,000 ರೂಪಾಯಿ ಕೊಟ್ಬಿಟ್ಟು ಒಂದು ಮಿಡ್ ಎಂಡ್ ಪ್ರೋಸರ್. ಬರೀ ಬ್ಯಾಟ್ರಿಗೋಸ್ಕರ ತೊಗೊಳೋರು ಇದೊಂದು ಆಪ್ಷನ್ ಆಗಿ ಇಟ್ಕೋಬೋದೇನೋ, ಯಾರು ತಗೋತಾರೋ ಗೊತ್ತಿಲ್ಲ. ಆದ್ರೂ ಸೊ G95 ಮೀಡಿಯಾಟೆಕ್ಕಿಂದು ಇಲ್ಲಿಯೂ G95 ಪ್ರೋಸರ್ ಇದೆ. ಮಿಡ್ ಎಂಡ್ ಪ್ರೋಸರು, ಒಳ್ಳೆ ಪ್ರೋಸರ್, ಮಿಡ್ ಎಂಡ್ ಪ್ರೋಸರು. ಮತ್ತು 8 GB ರ್ಯಾಮು, 256 GB ಇಂಟರ್ನಲ್ ಸ್ಟೋರೇಜ್ ಇದೆ. ಒಂದು ಖುಷಿ ವಿಷಯ ಏನಪ್ಪ ಅಂದರೆ ಇದು IP ರೇಟಿಂಗನ್ನು ಕೊಟ್ಟಿರುವಂಥದ್ದು. ಮಿಲಿಟರಿ ಗ್ರೇಡ್ ಬಿಲ್ಡ್ ಆಗಿದೆ ಆಯಿತಾ ಇದು. ಸೊ ಏನಾದರೂ ಟ್ರ್ಯಾಕಿಂಗ್ ಮಾಡೋರು ಅಥವಾ ಮಿಲ್ಟ್ರಿ ಆರ್ಮಿಯವರು ತುಂಬ ಹೊರಗಡೆ ಹೋಗ್ತಾ ಇರ್ತಾರೆ, ಎಲ್ಲೆಲ್ಲೂ ಚಾರ್ಜ್ ಮಾಡೋದಕ್ಕಾಗೋದಿಲ್ಲ ಅಂಥವ್ರು ಮೋಸ್ಟ್ಲಿ ಇದನ್ನು ಆಪ್ಷನ್ನಾಗಿ ಇಟ್ಕೊಬೋದು ಇಷ್ಟೊಂದು ಜಾಸ್ತಿ ದುಡ್ಡು ಕೊಟ್ಬಿಟ್ಟು. ಇದು IP68 IP69 ಎರಡನ್ನೂ ಕೊಡ್ತಿರುವಂಥದ್ದು. ರೇಟಿಂಗು ವಾಟರ್ ಪ್ರೂಫ್ ಕಂಪ್ಲೀಟ್ ಹಾಕ್ಕೊಂಡು ಬೇಕಾದ್ರೆ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಸೊ ಒಂದು ಒಳ್ಳೆಯ ವಿಷಯ. ಆಗಲೇ ಮಿಲಿಟ್ರಿ ಗ್ರೇಡ್ ಬಿಲ್ಡನ್ನು ಈ ಒಂದು ಸರ್ಟಿಫಿಕೇಷನ್ ಮಾಡಿಸ್ಕೊಂಡಿದ್ದಾರೆ ಅವರು ಈ ಒಂದು ಫೋನ್ ಹೊಂದಿರುವಂಥದ್ದು. ಸೊ ಆಲ್ಮೋಸ್ಟ್ ಜಸ್ಟ್ ಏನಂತ ಅಂದರೆ ಒಂದು ಡ್ಯೂರಬಿಲಿಟಿ ಮತ್ತು ಬ್ಯಾಟ್ರಿ ಬ್ಯಾಕಪ್ಪು ಹೇಳಿದ್ನಲ್ಲ ಆಗಲೇ, ಟ್ರಕ್ಕಿಂಗ್ ಮಾಡೋರಿಗೆ, ಹೆವಿ ಎಲ್ಲೋ ಕಾಡ್ ಮಧ್ಯೆ ಹೋಗೋರು ಮೋಸ್ಟ್ಲಿ ಒಂದು ಫೋನ್ ಬಿಲ್ಡ್ ಮಾಡೋರು ಅಂತ ಅನ್ಕೋತೀನಿ. ನೀವು ಈ ಒಂದು ಫೋನನ್ನು ಚಾರ್ಜ್ ಮಾಡಿಬಿಟ್ರೆ, ನೀವು ಸ್ಕ್ರೀನೆಲ್ಲ ಆನ್ ಮಾಡೋದಕ್ಕೂ ಜಸ್ಟ್ ಹಂಗೆ ಇಟ್ಟಿದ್ರೆ ಲಿಟ್ರಲಿ 94 ದಿನ ಸ್ಟ್ಯಾಂಡ್ ಬೈ ಇರುತ್ತಂತೆ. ನೀವು ಚಾರ್ಜ್ ಮಾಡಿಬಿಟ್ಟು ಫೋನ್ ಆನ್ ಮಾಡಿ ಹಂಗೆ ಇಟ್ಟಿದ್ರು ಕೂಡ 94 ದಿನ. ಯೋಚನೆ ಮಾಡ್ಕೊಳ್ಳಿ, 94 ದಿನ ಸ್ಟ್ಯಾಂಡ್ ಬೈ ಅಂತ ಅಂದರೆ. ಮತ್ತು 36 ಗಂಟೆಗಳ HD ವಿಡಿಯೋ ಪ್ಲೇಬ್ಯಾಕು. ಯೂಟ್ಯೂಬ್ನಲ್ಲಿ HD ವಿಡಿಯೋ ಪ್ಲೇಬ್ಯಾಕ್ 36 ಗಂಟೆ ಮಾಡ್ಬೋದು 1.5 ದಿನ. ಯೂಶಲಿ ನಮ್ಮ ನಾರ್ಮಲ್ ಫೋನೆಲ್ಲ ನಂಗೆ ಅನ್ನಿಸ್ತಂಗೆ ಒಂದು 7-8 ಗಂಟೆ ನಾವು ಈ ಒಂದು HD ವಿಡಿಯೋನ ನಾವು ಫೋನಲ್ಲಿ ನೋಡ್ಬೋದು. 7-8 ಗಂಟೆ ಮ್ಯಾಕ್ಸಿಮಮ್ ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ 1.5 ದಿನ 36 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ನೋಡ್ಬೋದು. ಸೊ ಕ್ರೇಜಿ ವಿಷಯ ನೋಡಿ. ಯಾರು ಬಡ್ಜೆಟ್ ಇರೋರು ಇಂಪೋರ್ಟ್ ಮಾಡ್ಕೊಬೋದು. ನಮ್ಮ ಭಾರತದಲ್ಲಿ ಅವೈಲಬಲ್ ಇಲ್ಲ, ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಬೇಕು. ಸೊ ಕ್ರೇಜಿ ವಿಷಯ. ಒಂದು ರೀತಿ ಇಷ್ಟು ದಪ್ಪ ಇದೆ ಆಯಿತಾ. ಇದು ಕೂಡ ಏನು ಕಡಿಮೆ ಇದಿಲ್ಲ. 30 mm 3 ಸೆಂಟಿಮೀಟ್ರ್ ಸೇಮ್ ಈ ಒಂದು ಚಾರ್ಜರ್ ಏನು ತಿಕ್ನೆಸ್ ಇದೆ ಅಲ್ವಾ. ಸೊ ಅದೇ ತಿಕ್ನೆಸ್ಸನ್ನು ಆ ಒಂದು ಸ್ಮಾರ್ಟ್ಫೋನ್ ಹೊಂದಿದೆ. ಸೊ ಇಷ್ಟು ದಪ್ಪ ಹಿಂಗೆ ಇಟ್ಕೊಂಡ್ರೆ ಹಿಂಗಿರುತ್ತೆ ನೋಡಿ ಫೋನು. ಇನ್ನೂ ದಪ್ಪ ಇರುತ್ತೆ. ನಮ್ಮ ಜೇಬೊಳಗೆ ಇಟ್ಕೊಬೋದೇನೋ, ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ.
ಸೊ ಏನೇನೋ ಮಾಡ್ತಾರೆ, ಎಷ್ಟು ಸೇಲ್ಸ್ ಮಾಡೋದಂತ ಗೊತ್ತಿಲ್ಲ, ಬಟ್ ಸ್ಟಿಲ್ ಒಂದು ರೀತಿಯ ಆ ಬ್ರ್ಯಾಂಡ್ ವೈರಲ್ ಆಗಲಿ ಅಂದ್ಬಿಟ್ಟು ಬ್ರ್ಯಾಂಡ್ ನೇಮು, ಸೊ ಈ ರೀತಿ ಲಾಂಚ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ ಎಷ್ಟು ಜನ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ತಾರೆ ಅಂತ. ಇನೋವೇಟಿವ್ ಅಂತ ಏನೂ ಇಲ್ಲ, ಇಷ್ಟು ದಪ್ಪ ಇದೆ ಫೋನು, ಇಷ್ಟೇ ಇಷ್ಟು ದಪ್ಪ ಫೋನ್, ಸ್ಮಾರ್ಟ್ಫೋನ್ ಇದು ಮಾಡಿಬಿಟ್ಟು ರಿಲೀಸ್ ಮಾಡಿ ದೊಡ್ಡ ಬ್ಯಾಟ್ರಿ ಕೊಟ್ಟರೆ ಚೆನ್ನಾಗಿರುತ್ತೆ. ಬಟ್ ಇಷ್ಟು ದಪ್ಪ ಯಾರು ಬೇಕಾದ್ರೂ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮದಲ್ಲಿ.